ಗೌಡ ಗೌಡ ನಾನು ಮಾತು ಹೇಳ್ತಾನೆ ಕೇಳ್ಬೇಕು ನೀವು. ಮಂಗಳವಾರ ದಿವಸ ಮಕಚೋಡ ಮಾಡಿಸ್ಬೇಡ, ಬುಧವಾರ ದಿವಸ ಹೊಸಬಟ್ಟೆ ಹಾಕ್ಬೇಡ, ಬೇಸ್ತರ ದಿವಸ ಮೂರ್ಗಡಿಗೆ ಹೋಗ್ಬೇಡ, ಕೈಗೆ ಕರಿದಾರ ಕಟ್ಟಬೇಡ, ನಾಗರ ಹೊಡಿಬೇಡ, ಮುಂದಿಟ್ಟು ಹೆಜ್ಜೆಯಿಂದಕ್ಕೆ ಕೇಳಬೇಡ ಗೌಡ. ಗೌಡ ಸುಳ್ಳಂದ್ರೆ ಸುಳ್ಳನ್ನು, ನಿಜ ಅಂದ್ರೆ ನಿಜನ್ನು ಪತ್ರಿಕೆಯಲ್ಲಿ ಇಡೀ ನಾಡಿಗೆ ಹೆಸರುವಾಸಿ ಪಡೆದೆ. ಆದ್ರೆ ನಿಮ್ಮ ಪತ್ರಿಕೆ ಸಂಪಾದನೆ ಕುಡಿಬೇಕು, ಮಟ್ಟಾಕ್ಬೇಕು ಅಂತ ಮಸಲತ್ ಮಾಡುದು ದೈವಶಕ್ತಿಯಿಂದ, ಗುರಿ ಬಲದಿಂದ, ಪಂಚತಾಗಳ ಆಶೀರ್ವಾದದಿಂದ, ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಇದುವರೆಗೆ ಏನು ತೊಂದರೆ ಆಗಲಿಲ್ಲ ಗೌಡ. ಅದೇನು ಆಗ್ಲಿ ಬೇಡ, ಇದೇನು ಬುಡಬುಡಿಕೆ ಬಿಡಂಗಿ ಕೊಚ್ಕೊಂಡು ಹೋಗ್ತಾನೆ, ನೀನೇನು ಸುಲಿಗೆ ಮಾಡಿಬಿಟ್ಟು ತಪ್ಪು ತಿಳ್ಕೋಬೇಡ. ನಿನಗೆ ಯಾವುದೇ ಕಂಟಕಗಳು ಬರಬಾರ್ದು, ರಾಜ್ಯಕ್ಕೆ ಹೆಸರುವಾಸಿ ಆಗ್ಬೇಕು. DK ಶಿವಕುಮಾರ್ ನನ್ನ ಕೈ ಬೀಸಿ ಕರಿಬೇಕು, ಪತ್ರಿಕೆ ಬರೆಯಕ್ಕೆ ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಡ್ತೇನೆ. ನನಗೇನೊಂದು ಬಿಡಿಗಾಸೆ ಬೇಡ, ನಿನಗೆ ಒಳ್ಳೇದಾಗಲಿ ಅಂತೇಳಿ 3 ತೊಲ ಬೆಳ್ಳಿ, 3 ತೊಲ ಬಂಗಾರ ಗಟ್ಟಿ, 3 ತೊಲ ಕಬ್ಬಳದ ಗಟ್ಟಿ ಇಷ್ಟು ಕೊಟ್ಬಿಟ್ಟು ನೀನು ಬಲಗೈನಟ್ಟಿಗೆ ಒಂದು ನಂತರ ಮಾಡಿ ಕಟ್ತಾನ. ಇದೇನು ಬುಡಬುಡಿಕೆ ಏನು ಮಾಡ ಅಂದ್ರೆ ಇಷ್ಟಕ್ಕಂತ ಹೇಳಿದ ಅಂತ ಹೇಳಿ ಎದುರುಗೊಂದು ಸಾಬೇಡ. 3 ತೊಲ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ ಅಂತ ತಿಳ್ಕ, 3 ತೊಲ ಬಂಗಾರ ಗಟ್ಟಿ ಅಂದ್ರೆ 3 ಅರ್ಶನಕೊನಿ ಅಂತ ತಿಳ್ಕ, 3 ತೊಲ ಕಬ್ಬಳದ ಗಟ್ಟಿ ಅಂದ್ರೆ 3 ಇದಿ ತುಂಡು ಅಂತ ತಿಳ್ಕ. 3 ಮಿಕ್ಸ್ ಮಾಡಿ ಸಣ್ಣ ಆಕಾರ ನೀನು ಬಲಗೈನಟ್ಟಿಗೆ ಒಂದು ನಂತರ ಮಾಡಿ ಕಟ್ತಾನೆ. ನಿನಗೆ ಆಗದೆ ಬೀಸ್ಕೊಂಡು ಮುಂದಿನ ಗಾದಿ ಕಟ್ಟ ಅಮಾಸ್ಯೆ ದಿವಸ ಏನು ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ನಿಂದ ಶಾಪ್ ಐತಲ್ಲ, ಆ ಶಾಪಿನ ಮುಂದೆ ಬಂದು ರಪ್ಪ ಅಂತೇಳಿ ಮಕ್ಕಳ ಬಿದ್ದ ರಕ್ತ ಕಾರಲ್ಲ ಅಂತ ಹೇಳಿದ್ರು, ತೂ ನಾಮರ್ದನ ಅಂತ ಹೇಳ್ತಾರೆ ಬುಡಬುಡಿಕಿ. ಮುಂದಿನ ಸಲ ಬಂದಾಗ ನಿನ್ನ ಮನೆ ಬಾಗಿಲಿ ಬಂದ ಬುಡಬುಡಿಕಿ, ಮನೆ ಬಾಗಿಲಿ ಬಂದ ಅಂದ್ರೆ ಒಂದು ಕೋಳಿನ ಒಂದು ಕುರಿನ ಆಟಕ್ಕೆ ಕೊಟ್ಟು ಕಳಿಸು. ಅದಿಲ್ಲ ಅಂದ್ರೆ ತಾಯಿ ಮನೆಯಾಗ ಮೊತ್ತೈದು ತಾನು ಜೋಡ್ ಮಾಡಿದಾಗ ಅಕ್ಕಿನೋ ರಾಜಿಗೆ ಜಾಗಿನೋ ಜೋಡನ್ನು ಕೊಟ್ಟು ಕಳಿಸು. ಅದಿಲ್ಲ ಅಂದ್ರೆ ನಿನ್ನ ಮದುವೆಗಳದ ಒಂದು ಕೋಟ್, ಒಂದು ಪ್ಯಾಂಟ್, ಶರ್ಟ್, ತಾಯಿಗೆ ಒಂದು ಮದುವೆ ಸೀರೆ ಕೋಲ್ಕ ಕೊಟ್ಟು ಕಳಿಸು. ಊರಿಗೆ ಎಷ್ಟು ಹೇಳ್ತೀನಿ ಹೋಗ್ತಾನೆ ಗೌಡ. ಲಕ್ಷ್ಮೀ ಚಾರದಲ್ಲ, ಲಕ್ಷ್ಮೀ ಚಾರ ಗೌಡ.